ನಮ್ಮ ಅಪ್ಪ ಎದ್ದಿತ್ತು ನಂಗೆ ಗೊತ್ತು. ಹೇ ಗೈಸ್, ಗುಡ್ ಮಾರ್ನಿಂಗ್, ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ನಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಕಾಫಿ. ಗೈಸ್, ರಾತ್ರಿ ಎದ್ದಿದೆ, ಎಡಿಟ್ ಮಾಡ್ತಾ ಕೂತ್ಕೊಂಡೆ, ಮಲಗಿದ 3:30, ಈಗ ಎದ್ದಿದ್ದು 7:30. ಗೈಸ್, ಆಲ್ರೆಡಿ ನಮ್ಮಮ್ಮ ಎದ್ದು ಎಲ್ಲ ಮಾಡ್ತಾ ಇದ್ದಾರೆ. ಬಂದೋಳೆ ಏಳಿಸ್ಬಾರ್ದಾ ಅಂತಿದೆ, ಹೇಳ್ಸೇ ಇಲ್ಲ ಇವರು. ಹೇಳಿದ್ನಲ್ಲ ಗೈಸ್ ನೆನ್ನೆ ನಿಮಗೆ, ನಮ್ಮಮ್ಮ ಸ್ವಲ್ಪ ಆಕ್ಟಿವ್ ಆಗ್ಬಿಟ್ಟವ್ರೆ ಅಂತ. ಆಕ್ಟಿವ್ನೆಸ್ ಕಾಣಿಸ್ತಾ ಇದೆ ನೋಡಿ. ಅಲ್ಲನಪ್ಪಾಜಿ, ಹೋದ್ಸಲ ಪುಸ್ಸು 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 ಅಂತಿತ್ತು, ಕೊರಿಕೊಂಡು ಒಂದ್ ಮೂಲಲಿತ್ತು. ಆಯ್ತಾ ಅಪ್ಪಾಜಿ? ಎಲ್ಲ ಪಜ್ಜಿ ಮಟನ್ ಸರ್ ನಾನಲ್ವೇನಪ್ಪಾಜಿ ಮಾಡ್ದೋಳು. ಬೇಕಾ ಅಪ್ಪಾಜಿ ಇವೆಲ್ಲ? ನಾವು ಮಾಡ್ತೀವಿ ಅಂತ ಬರೋದು, ನಮ್ಮಮ್ಮ ನಾನ್ ಮಾಡ್ದೆ ಅನ್ನೋದು. ಹೇಳ್ಬೇಕು, ನಾನು ನಮ್ಮಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಅಷ್ಟು ದೂರದಿಂದ ಬಂದಿದ್ದೀನಿ, ನೀ ಪುಡುಕ್ ಅಂತ ಎದ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ನೀನ್ ಹೇಳಿಸ್ಬೇಕು. ದೇವ, ಇದೆ ನನಗೂ ಅವ್ರಿಗೂ ಆಗೋದಿಲ್ಲ. ನಂಗೆ ಸಡನ್ ಆಗಿ ಎಚ್ಚರ ಆಯ್ತಾ, ಹೆಂಗೂ ಎಡಿಟಿಂಗ್ ಮಾಡಬೇಕಿತ್ತು. ಬೆಳಗ್ಗೆ ಹೊತ್ತಾದ್ರೆ 1 ಗಂಟೆ ಆಗತ್ತೆ. ದಿನ ವ್ಲಾಗ್ ಅಪ್ಡೇಟ್ ಮಾಡೋದು ಲೇಟ್ ಆಗ್ತಾನೇ ಇದೆ. ಯಾಕೆ ಅಂದರೆ ಎಡಿಟಿಂಗ್ ಮಾಡಿರಲ್ಲ, ಇಟ್ ಟೇಕ್ಸ್ ಟೈಮ್. ಬೆಳಗ್ಗೆ ಹೊತ್ತು ಫುಲ್ ನಾಯ್ಸ್ ಇರುತ್ತೆ ಅಕ್ಕಪಕ್ಕ ಎಲ್ಲ, ಸೊ ತುಂಬ ಇರಿಟೇಷನ್ಸು. ಮತ್ತು ಡೌನ್ಲೋಡ್ ಮಾಡಬೇಕು ಅಂದರೆ ಬಿಸಿಲಲ್ಲಿ ಹೋಗಬೇಕು, ಅಪ್ಲೋಡ್ ಮಾಡಬೇಕು ಅಂದರೆ. ಸೊ ಅದೆಲ್ಲ ನೆನೆಸ್ಕೊಂಡು ಹೆಂಗೂ ಎದ್ದಿದ್ದೀನಲ್ಲ ಅಂದ್ಬಿಟ್ಟು ಎಡಿಟ್ ಮಾಡಿಬಿಟ್ಟೆ ಗೈಸ್. ಈಗ ಒಂದ್ಸಲ ಕೇಳಿಸ್ಕೊಂಡು ಮತ್ತೇ ನೋಡಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡಬೇಕು. ಇನ್ನು ಡೌನ್ಲೋಡೇ ಮಾಡ್ಕೊಂಡಿಲ್ಲ, ಡೌನ್ಲೋಡ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡಬೇಕು. ಅದು ಇನ್ನೊಂದ್ಸಲ ನಾನು ಫೈನಲ್ ಆಗಿ ಕೇಳಿಸ್ಕೊಬೇಕು, ಎಲ್ಲಿ ಏನಿದೆ, ಏನು ಎಡಿಟಿಂಗ್ ಇದೆ, ನೆಸರಿ ಇದೆ ಅಂತ. ಒಂದೊಂದ್ಸಲ ಎಲ್ಲ ಕ್ಲಬ್ ಆಗಿಬಿಡಿರುತ್ತೆ ಗೈಸ್, ಮಿಸ್ ಆಗಿ ವಾಯ್ಸ್ ಓವರು ಇದು ಎಲ್ಲ ಸ್ಮಡ್ಜ್ ಆಗುತ್ತೆ ಅಂತಾರಲ್ಲ, ಹಂಗೆ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಮತ್ತೆ ನಾವು ಕ್ಲಾರಿಟಿ ಚೆಕ್ ಮಾಡಬೇಕು. ತುಂಬ ಟೈಮ್ ಹಿಡಿಯುತ್ತೆ ಗೈಸ್, ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಒನ್. ಶಾರ್ಟ್ ಆದರೆ ಬೇಗ ಮಾಡಿಬಿಡ್ಬೋದು. ಅದು ಅಕಸ್ಮಾತ್ ಅರ್ಧ ಗಂಟೆ 3/4 ಗಂಟೆ ಇರೋದಾದರೆ ಒಂಥರ ಹೆಡ್ಡೇಕ್ ಥರ ತುಂಬ ಟೈಮ್ ಹಿಡಿಯುತ್ತೆ. 10 ನಿಮಿಷದೆಲ್ಲ ಆದರೆ ಬೇಗ ಮಾಡಿಬಿಡ್ಬೋದು, ಸೊ ಅದು ಅನಿಸೋದೇ ಇಲ್ಲ. ಬಟ್ ನಾಟ್ ಲೈಕ್ 30 ಮಿನಿಟ್ಸ್ 40 ಮಿನಿಟ್ಸ್. ಇವತ್ತು ಉಪ್ಪಿಟ್ಟು ಮಾಡೋಣ ಅಂತಿದ್ದೆ, ಪುಲಾವ್ ಮಾಡೋಣ ಅಂತಿದ್ದೆ ಗೈಸ್. ನಾನು ನಮ್ಮಪ್ಪಂಗೆ ಲೇಟ್ ಆಗುತ್ತೆ, ಈಗ ಎಂತ ಪಲಾವ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಉಪ್ಪಿಟ್ಟಿಗೆ ರೆಡಿ ಮಾಡಿದ್ದಾರೆ. ಕಾಯಿ ರವೆ ಹಾಕಿದ್ಮೇಲೆ ಕೊನೆಗೆ ಹಾಕಿದ್ರೆ ಇನ್ನ ಟೇಸ್ಟ್ ಇರುತ್ತೆ. ನೋಡಿ, ಸ್ವಲ್ಪ ಕಷ್ಟ ಸುಟ್ಬಿಟ್ಟೆ ಒದ್ಬಿಟ್ಟಿದ್ದೀನಿ. ಇವತ್ತು ಮೊಟ್ಟೆ ಸಾರು ಮಾಡೋಣ, ನಮ್ಮಮ್ಮ ಮಾಡ್ತಾರಲ್ಲ ಆ ರೀತಿ. ನಮ್ಮಮ್ಮ ಹೇಳ್ಕೊಡ್ತಾರೆ, ನಾನು ಮಾಡ್ತೀನಿ ಆಯ್ತಾ. ಆಮೇಲೆ ಇನ್ನೊಂದೇನು ಗೊತ್ತಾ, ಕತ್ತು ನೋವ್ತಾ ಇದೆ ಗೈಸ್. ಇಲ್ಲ, ಬಸ್ಸಲ್ಲಿ ಬಂದಲ್ಲ,
ಅಥವಾ ತಲ್ದಿಮ್ ವೇರಿಯೇಷನ್ ಆಗುತ್ತೆ ನಂಗೆ ನಿಮ್ಮನೆ. ನಮ್ಮನೆ ಆಗೋದಿಲ್ಲ. ನಮ್ಮನೆ ಎಲ್ಲಿ ಕಲ್ತಲ್ದಿಮ್ಮಮ್ಮ, ನಮ್ಮನೆ ಕುಶನ್ ಅಮ್ಮ. ನೋಡಿ ಗೈಸ್ ನಮ್ಮಮ್ಮ ಹೆಂಗಂತಾರೆ, ಬರೀ ಅಂತವೆ. ನೋಡಿ ಗೈಸ್ ಇವ್ರೇ ಮಾಡಿಸ್ಕೊಟ್ರು ಹಾಸಿಗೆ ಗೈಸ್, ಅದು ಇವ್ರೇ ಮಾಡಿಸ್ಕೊಟ್ರು ಹಾಸಿಗೆ. ನೀರ್ ಕಡಿಮೆ ಆಗೈತೆ ನೋಡ್ತೀನಿ. ಮೆಜರ್ಮೆಂಟ್ ತರ ಇದ್ರೆ ನಂಗೆ ಗೊತ್ತಾಗತ್ತೆ. ಮೆಜರ್ಮೆಂಟ್ ಮಾಡಿ ಒಂದಕ್ಕೊಂದಷ್ಟೇ ಗೈಸ್. ಇವ್ರು ಗಟ್ಟಿ ಉಪ್ಪಿಟ್ಟು ತಿನ್ನೋದು. ಇನ್ನೊಂದು ಹಾಕ್ಲಿ. 3 ಹಾಕಿದ್ದೀನಿ ಕಣೆ. 3 ಲೋಟ. 3 ಲೋಟ ಹಾಕಿ ಸರಿ ಹೋಗಿರತ್ತೆ. ಒಂಚೂರು ಹಾಕು ರೇ. ಚಿಕನ್ ಬಿಸಿ ಇರ್ಬೇಕಾ? ಮಗ ಒಂದು ಕಾಲು ಬಿಟ್ಟು ಅಷ್ಟೊಂದು ಹಾಕ್ಬೇಡ ಅಂದ್ರೆ ಆಫ್ ಮಾಡಿ. ಆಮೇಲೆ ಬೇಡ ಇಡ್ಲೆಯಾ ಆಫ್ ಮಾಡಿ. ಮತ್ತೊಂದ್ಸಲ ಕುದಿಸಿದ್ರೆ ಆಯ್ತು. ಆಫ್ ಮಾಡ್ಬಿಡು. ಕುದ್ದೈತೆ ಆಫ್ ಮಾಡಿ. ಅಷ್ಟೊಂದು ಬಿಡ್ತಾನೆ. ಕುದ್ದೈತೆ ಮತ್ತೆ ಕುದಿಸ್ಕೊಂಡು ಹಾಕ್ಬೇಕು. ಹಾಕು ಆಫ್ ಮಾಡಿ. ಗೈಸ್ ಉಪ್ಪಿಟ್ಟು ನಮ್ಮಪ್ಪ ಬಂದ್ಮೇಲೆ ಬಿಸಿ ಬಿಸಿ ಇದು ಗಂಡಂಗ್ ಮಾಡ್ಕೊಡ್ಬೇಕಂತೆ. ಮಾಡ್ಕೊಡೋಣ. ಈಗ ನಂದು ನೆಕ್ಕು ಏನೋ ಅಂತೀವಲ್ಲ ಗೈಸ್, ಅದ್ ಮರ್ತೋಗ್ಬಿಡಿದೆ ವರ್ಡು. ನನ್ ಮಗ ಇದ್ರೆ ಎಲ್ಲ ಗೊತ್ತಾಗತ್ತೆ. ನೆಕ್ ಇಟ್ಕೊಂಡ್ಬಿಟ್ಟೈತೆ ಗೈಸ್. ಅಯ್ಯೋ ನನ್ ಮಗನ್ ಫೇವ್ರೆಟ್ ಗೈಸ್ ಉಪ್ಪಿಟ್ಟು. ಆದ್ರೆ ಅವನಿಗೆ ನಮ್ಮಮ್ಮ ಮಾಡೋ ಉಪ್ಪಿಟ್ಟು ಇಷ್ಟ ಆಗಲ್ಲ, ನಾನ್ ಮಾಡ್ಬೇಕು. ಪಾಪ ಮಗು ಎದ್ದಿರಲ್ಲ ಇನ್ನ, ಸಂಡೇ ಬೇರೆ ಅಲ್ಲ. ಅವ್ರಪ್ಪ ಬೇರೆ ಇಲ್ಲ ಗೈಸ್. ಅವರಪ್ಪ ಮಂಗ್ಳೂರ್ ಹೋಗೋನಂತೆ. ಪಾಪ ಮಗು ಒಂದೇ, ಎಂತ ಮಾಡುತ್ತೋ ಏನ್ ಕತೆನೋ. ಅವ್ರ ಅಜ್ಜಿ ಜೊತೆ ಆರಾಮಾಗಿ ಇರ್ತಾನೆ. ಆದ್ರೂ ನನ್ ಮಗನೂ ಹಂಗೆ ಆಡ್ತಾನೆ ಗೈಸ್. ಅವರಪ್ಪ ಮಂಗ್ಳೂರಿಗೆ ಕರೆದ್ನಂತೆ. ಈ ನನ್ ಮಗ ಹೋಗಿಲ್ಲ. ಅಲ್ಲಿ ಹೋಗಿ ನಾನು ಏನಮ್ಮ ಮಾಡ್ಲಿ, ನೀನ್ ಇಲ್ವಲ್ಲ ಅಂತಾನೆ. ಫೋನಲ್ಲಿ ಬೈಯಕ್ ಹೋದ್ರೆ. ಅವನು ಹೋಗಿದ್ರೆ ಚೆನ್ನಾಗಿರೋದು. ಪಾಪ ಒಬ್ಬನೇ ಇದ್ದಾನೆ ಗೈಸ್. ಸಂಡೇ ಬೇರೆ ಸ್ಕೂಲ್ ಇಲ್ಲ. ದಿನ ಎಲ್ಲ ಹೆಂಗ್ ಕಳೀತಾನೆ ಗೊತ್ತೇ ಇಲ್ಲ. ಅವನ್ಗೆ ಸ್ಕೂಲ್ ಇದ್ದಿದ್ರೆ ಟೈಮ್ ಪಾಸ್ ಆಗ್ಬಿಡ್ತಿತ್ತು. ಬರ್ತಾನೆ, ಮೇ ಬಿ ರಾತ್ರಿ ಬರ್ತಾನೆ. ಬಟ್ ಆದ್ರೂ ಸಾರ್ಗ್ ಹಾಕ್ಬೇಕಲ್ಲಮ್ಮ. ಗೈಸ್ ನಮ್ಮ ಅಮ್ಮ ಫುಲ್ ಆಕ್ಟಿವ್ ಆಗೋಯ್ತು ಗೈಸ್. ಈಗ ಎಲ್ಲಾ ಕಾಣ್ತಾರ ನಮ್ಮ ಅಮ್ಮಂಗೆ. ನಮ್ಮಮ್ಮ ಮುಂಚೆಗಿನ್ನ ಸ್ಟ್ರಾಂಗ್ ಆಗೋಯ್ತು. ಎಷ್ಟ್ ಖರ್ಚು ಮಾಡಿದೀವಿ? 80,000 ರೂಪಾಯಿ ಖರ್ಚು ಮಾಡಿದ್ವಿ ಗೈಸ್ 2 ಕಣ್ಣಿನ ಮೇಲೆ. ಅಂದ್ರೆ ಸೈಡ್ ಖರ್ಚು ಬೇರೆ ಇದೆಯಲ್ಲ, ಮೆಡಿಸಿನ್ 90. ಗೈಸ್ ಒಂದ್ ಐಫೋನ್ ತಕ್ಕೊಟ್ಟಂಗೆ ನಮ್ಮ ಅಮ್ಮಂಗೆ. ನೋಡ್ ನಿಂಗೆ ಐಫೋನ್ ಬೇಕಾ ಕಣ್ ಬೇಕಾ ಅಂದಿದ್ರೆ ಏನ ನಿಮ್ಮಮ್ಮ? ಅಯ್ಯೋ ನನ್ ಕಣ್ ಮುಖ್ಯ, ನನ್ಗೆ ಐಫೋನ್ ಕಟ್ಕೊಂಡೇನ. ಆಪಲ್ ಕಣಮ್ಮ, ಆಪಲ್ ಬಗ್ಗಂಗಿಲ್ಲ ಕಣಮ್ಮ. ನನ್ಗೆ ಹೇಳಮ್ಮ, ನಾ ಮಾಡ್ತೀನಿ. ನೋಡಿ ಗೈಸ್ ನಮ್ಮಮ್ಮ ಫುಲ್ ಆಕ್ಟಿವ್, ಹೈಪರ್ ಆಕ್ಟಿವ್ ಆಗ್ಬಿಟ್ಟವ್ರಿ ಸಲ. 2 ಕಣ್ಣು ಬಂದ್ಬಿಟ್ವಲ್ಲ, ಹೈಪರ್ ಆಕ್ಟಿವ್ ಆಗೋರೆ ಗೈಸ್. ಕಸ ಬಂತು, ಕೊಟ್ಟು ಬಂದೆ. ನಮ್ಮಪ್ಪ ಟೀ ಮಾಡ್ತಾ ಇದಾರೆ ಗೈಸ್, ಸ್ಪೆಷಲ್ ಟೀ. ನಾನು ಕಸ ಗುಡಿಸ್ತಾ ಇದ್ದೆ ಗೈಸ್. ನೋಡಿ ಕೋಳಿ ಗೊಬ್ಬರ ಬನ್ನಿ ತಿಂಡಿ ತಿನ್ನೋಣ. ಉಪ್ಪಿಟ್ಟು ತಿಂಡಿ ಇಟ್ಟಿದ್ದೀನಿ, ಬನ್ನಿ ಬಿಸಿ ಬಿಸಿ ತಿನ್ ಬನ್ನಿ.
ಇಲ್ಲಿ ನಮ್ಮಮ್ಮ ಉಪ್ಪಿಟ್ಟನ್ನು ಉದುದ್ರಾಗಿ ಮಾಡ್ತಾರೆ ಗಟ್ಟಿಯಾಗಿ. ಬಟ್ ನಾನು ಅಲ್ಲಿ ಮಾಡೋದು ತೆಳು ಉಪ್ಪಿಟ್ಟು, ನಿಮಗೆಲ್ಲ ನೋಡಿರ್ತೀರ. ಸೊ ನಮ್ಮ ಚಿಂಟುಗೆ ಆ ರೀತಿ ಉಪ್ಪಿಟ್ಟು ಇಷ್ಟ, ಈ ರೀತಿ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ಉಪ್ಪಿಟ್ಟಂದರೆ ತಿಂತಾನೆ, ಆದರೆ ಅವನಿಗೆ ಅಮ್ಮ ಮೇಡ್ ಉಪ್ಪಿಟ್ಟೆ ತುಂಬ ಇಷ್ಟ. ಐ ಆಮ್ ಮಿಸ್ಸಿಂಗ್ ಮೈ ಸನ್ ಗೈಸ್. ನನ್ನ ಮಗ ಇದ್ದಿದ್ರೆ ಎಷ್ಟು ಆಟ ಆಡಿಕೊಂಡು ಮಾತಾಡಿಕೊಂಡು ಹೆಂಗಿರೋನು ಅಲ್ಲ. ಅವನದೇ ಹವ. ಆ್ಯಕ್ಚುಲಿ ಅವ್ನ ಫ್ರೆಂಡ್ಸು ಬಂದು ಕೇಳ್ತಾಯಿದ್ರು, ನನ್ನನ್ನು ನೋಡಿದ್ರು ಅಲ್ಲ. ಸೊ ಅವ್ರು ಬಂದು ಕೇಳ್ತಾಯಿದ್ರು, ಆಂಟಿ ಚಿಂಟುನ್ ಕಳಿಸಿ ಆಟಾಡೋಕ್ಕೆ ಅಂತ. ದೇವ. ನಾ ಹೇಳೋದು ಲೇಟ್ ಆಯ್ತಲ್ಲ, ಎಲ್ಲ ಪ್ರಿಪ್ರೇಷನ್ಸ್ ನಮ್ಮ ಮುಂದೆ ಗೈಸ್. ಗೈಸ್, ಇವತ್ತಿಂದ ನಾನು ನಮ್ಮಪ್ಪ ಜೊತೆ ತೋಟಕ್ಕೆ ಹೋಗೋಣ ಅಂತ ಇದ್ದೀನಿ. ಅಲ್ಲಿ ಕೆಲಸಗಳೆಲ್ಲ ಕಲ್ತ್ಕೊಳ್ಳೋಣ ಅಂತ ಇದ್ದೀನಿ. ಗೈಸ್, ನಮ್ಮಮ್ಮಂಗೆ ಹೆಲ್ಪ್ ಮಾಡಿ ಆಯ್ತು, ಈಗ ನಮ್ಮಪ್ಪಂಗೆ ಹೆಲ್ಪ್ ಮಾಡೋಣ. ನೋಡಿ ಗೈಸ್ ಹೆಂಗ್ ಮಾತಾಡ್ತಾರೆ ನೋಡಿ ಗೈಸ್. ಹೋಯ್ತೀನಿ ಅನ್ನೋದು ಗೊತ್ತಲ್ಲ, ಹಿಂಗ ಅಂತಾರೆ ಗೈಸ್. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಜಾಸ್ತಿ ಹೋಗ್ಬೇಡಿ, ನಿಮ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ. ಆದ್ರೂ ಗೊತ್ತಿಲ್ಲ నాకు. ಬಾಯ್ ಕಣಮ್ಮ. ಗೈಸ್ ನೋಡಿ, ನಮ್ಮಪ್ಪ ಸಿಗರೇಟ್ ತಗೊಳಕ್ ಹೊಂಟ್ರು. ಓ, ನಿಮ್ಗೆಲ್ಲ ಗೊತ್ತಿಲ್ಲ ಅಲ್ಲ, ಜೂನ್ 1 ನಮ್ಮಪ್ಪ ಸಿಗರೇಟ್ ಬಿಟ್ಟಿದ್ದಾರೆ ಅನ್ಕೊಂಡ್ರಾ? ಇಲ್ಲ ಗೈಸ್, ಒಂದು 10 ದಿನ ಬಿಟ್ಟಿದ್ದಾರೇನೋ ಅಷ್ಟೇ, ಮತ್ತೆ ಸ್ಟಾರ್ಟ್ ಹಚ್ಕೊಂಡಿದ್ದಾರೆ. ನೋಡಿ ಬತ್ತಾವ್ರೆ. ಸಿಗರೇಟು ಅಂದ್ರೆ ಎಲ್ಲಿದ್ರು ಹಿಂದೆ ಕೂತ್ಕೊಂಡ್ರೆ ನಾನೇ ಓಡಿಸ್ತೀನಿ ಬನ್ನಿ. ಇನ್ನು ಕೂತ್ಕೊಂಡ್ರೆ ಗಾಡಿ ತೇಲಿಸ್ತೇನೆ. ನೀನು ನೋಡ್ತೀನಿ, ನಾನು ಹೋಗ್ತೀನಿ. ಇಲ್ಲೇ ನಡಿ ಅಪ್ಪಾಜಿ. ಏನಾಗುತ್ತೆ? ಗೈಸ್, ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಾ, ಇಲ್ಲಿ 2 ರೈಡರ್ ಬೈಕ್ ಬಂದಿದ್ವು. ಏನು ಚೆನ್ನಾಗಿದ್ವು ಗೈಸ್. ನಂಗೆ ನಿಜಕ್ಕೂ ಗೊತ್ತಿಲ್ಲ ಇದು ಯಾವ ಬೈಕ್ ಅಂತ. ಅದೇ ಇಲ್ಲಿ ನನ್ನ ಮಗ ಇದ್ದಿದ್ರೆ, ಅಮ್ಮ ಇದು ಆ ಬೈಕು, ಇದು ಈ ಬೈಕು ಅನ್ನೋನು. ನನ್ನ ಮಗನಿಗೆ ಇರೋ ನಾಲೆಡ್ಜು ಕ್ಲಾಸ್ ಗೈಸ್. ನಿಜಕ್ಕೂ ಎಲ್ಲ ಗೊತ್ತು ಅವನಿಗೆ, ಪ್ರತಿಯೊಂದು ಗೊತ್ತು. ಅದು ಹೆಂಗೆ ತಿಳ್ಕೊತಾನೆ ಅನ್ನೋದೇ ಗೊತ್ತಿಲ್ಲ. ಅಫ್ಕೋರ್ಸ್ ಡೆಫಿನೆಟ್ಲಿ ನೀವೆಲ್ಲ ಹೇಳ್ತೀರಾ ಅಲ್ಲ, ಅವನ ಹತ್ರ ಯಾಕೆ ಮೊಬೈಲ್ ಇದೆ ಹಾಗೆ ಹೀಗೆ ಅಂತೀರ ಅಂತ. ಸೊ ಅವನು ಮೊಬೈಲಲ್ಲಿ ಇದೆಲ್ಲ ನೋಡ್ತಾ ಇರ್ತಾನೆ, ತುಂಬ ನಾಲೆಡ್ಜಬಲ್ ಥಿಂಗ್ಸ್ ನೋಡ್ತಾನೆ. ಬರೀ ಅವನು ಬೇಡ್ದಿರೋದು ಆಟ ಆಡ್ಕೊಂಡು ಕೂರೋದಿಲ್ಲ, ಅವನು ತುಂಬಾ ತಿಳ್ಕೊತಾನೆ ಗೈಸ್. ಐ ಹ್ಯಾವ್ ಸೀನ್ ಇಟ್. ಸೊ ನನ್ನ ಮಗಂಗೆ ನಾನೇನು ಅಷ್ಟು ಬ್ಲೇಮ್ ಮಾಡೋದಿಲ್ಲ. ಈ ನೋಸ್ ಎವ್ರಿಥಿಂಗ್. ಜನರಲ್ ನಾಲೆಡ್ಜ್ ಇರ್ಬೋದು, ಎಲ್ಲದೂ ಇರ್ಬೋದು. ನಾನೇ ಪೆದ್ದು ಗೈಸ್, ನಿಜ ಹೇಳಬೇಕು ಅಂದರೆ ನನ್ನ ಮಗಂಗಿರೋ ನಾಲೆಡ್ಜು ನನಗಿಲ್ಲ. ಬಟ್ ನನಗೆ ಈ ರೀತಿ ಆರ್ಟಲ್ಲಿ ಇಷ್ಟ ಇರೋದ್ರಿಂದ ನಾನು ಇದ್ರಲ್ಲಿ ತಿಳ್ಕೊತೀನೋ ಹೊರತು ಬೇರೆ ಫೀಲ್ಡಲ್ಲಿ ನಾನು ಅಷ್ಟು ತಿಳ್ಕೊಳೋಕ್ಕೆಲ್ಲ ಹೋಗೋದಿಲ್ಲ. ಬಟ್ ನನ್ನ ಮಗ ಹಾಗಲ್ಲ, ಅವ್ನು ಫುಲ್ ಆಲ್ರೌಂಡರು. ಅಲ್ಲಿ ಆಪೋಸಿಟಲ್ಲಿ ಮನೆ ಕಾಣ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ನಮ್ಮಪ್ಪ ಹುಟ್ಟಿ ಬೆಳೆದಂಥ ಮನೆ. ಹಾಗೆ ನಾವು ಸಹ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಬರ್ತಾ ಇದ್ದಿದ್ದು. ಬಟ್ ಈಗ ಅಲ್ಲಿ ನಾವಿಲ್ಲ, ನಮ್ಮ ಅಪ್ಪನ ತಮ್ಮನ ಫ್ಯಾಮಿಲಿ ಇದ್ದಾರೆ. ಬಟ್ ನಾವೇನೀಗ ಅಲ್ಲಿ ಹೋಗೋದು ಬರೋದು ಎಲ್ಲ ಎಂತ ಇಲ್ಲ. ಬಿಕಾಸ್ ಗಾದೆ ಮಾತೇ ಇದೆ ನೋಡಿ, ಬೆಳೆ ಬೆಳೀತಾ ಅಣ್ಣ ತಮ್ಮಂದಿರು ಅಲ್ಲ, ಹುಡ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅಂತ. ಸೇಮ್ ಥಿಂಗ್, ಎಲ್ಲೋದ್ರೂ ಅದು ಪ್ರೂವ್ ಆಗುತ್ತೆ, ಯೂನಿವರ್ಸಲ್ ಸ್ಟೇಟ್ಮೆಂಟ್. ನಮ್ಮಪ್ಪ ತೋಟಕ್ಕೆಲ್ಲ ಕೋಳಿ ಗೊಬ್ಬರ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಏನದು ಎಷ್ಟು ಬೇಕಾಗತ್ತೆ ಗೊಬ್ಬರ ಅನ್ನೋ ಕೌಂಟ್ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದಾರೆ. ಹೀ ನೋಸ್, ಬಟ್ ಸ್ಟಿಲ್ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕಾಗ್ಬೋದು ಏನು ಅನ್ನೋದು ಲೆಕ್ಕಾಚಾರ ಮಾಡೋಣ ಅಂದ್ಬಿಟ್ಟು ಈಗ ಬಂದಿದ್ದಾರೆ. ಸೊ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ನೋಡಬೇಕು ಎಷ್ಟು ಅಂತ ಗೊತ್ತಿಲ್ಲ ನನಗೆ.
ಸೊ ಇನ್ನು ಕೋಳಿ ಗೊಬ್ಬರ ಬಂದಿರಲಿಲ್ಲ, ಅದಕ್ಕೆ ಒಂದು ರೌಂಡ್ ಇಲ್ಲಿ ಬಂದು ಎಷ್ಟು ಬೇಕಾಗತ್ತೆ ಚೀಲಗಳು ಕೋಳಿ ಗೊಬ್ಬರದು ನೋಡೋಣ ಅಂದ್ಬಿಟ್ಟು ಅಪ್ಪ ಮಗಳು ಇಲ್ಲಿ ಬಂದ್ವು. ಗೈಸ್ ನೋಡಿ, ಇಲ್ಲಿಂದ ಅಲ್ಲಿ ತನಕನೂ ನಮ್ಮದೇ. ನನಗೆ ಮುಂಚೆ ಅಷ್ಟೊಂದು ಗೊತ್ತಿರಲಿಲ್ಲ ನಮ್ಮ ತೋಟ ಯಾವುದು, ಎಲ್ಲಿಂದ ಎಲ್ಲಿ ತನಕ ಅಂತ. ಈಗೀಗ ಸ್ವಲ್ಪ ಜಾಸ್ತಿ ಬರ್ತೀನಿ ಅಲ್ಲ, ಸೊ ನನಗೆ ಗೊತ್ತು ಎಲ್ಲಿಂದ ಎಲ್ಲಿ ತನಕ ನಮ್ಮ ತೋಟ, ಏನು ಮೆಷರ್ಮೆಂಟ್ಸು, ಅಲ್ಪ ಸ್ವಲ್ಪ ನಾಲೆಡ್ಜ್ ಇದೆ. ಈಗ ಹಂಗೈತೆ. ಈಗ 40, 41, 42 ಹಿಂಗೆಲ್ಲ ಐತಂತ. ನಾವೇನು ಕೊಟ್ಟು 43 ಪರವಾಗಿಲ್ಲ ಮತ್ತೆ. ಅದೇನು ಪಜೆ ನಾವು 33 ಇಲ್ಲ 43 ಹಂಗೆ ನೆನಪಿದೆ. ಯಾವಾಗಲೂ ಕೊಟ್ರ ವರ್ಷ ನಾನೇ ಹಾಕೋದು ಬಿಡಿ. ಇದು ಹೆಂಗ್ ಮಾಡ್ತೀರಾ? ಅದು ಕೋಳಿ ಅದೇ ಜಾಗದಲ್ಲಿ ಎಲ್ಲೇ ಹಾಕ್ತವೆ? ಮೇಲೆ ಇದಿರ್ತದೆ ಜಾಲ್ರಿ, ಹ್ಮ್ ಮೇಲ್ಗಡೆ ಬಿಟ್ಟಿರ್ತಾರೆ, ಹ್ಮ್ ಕೆಳಗಡೆ ಫ್ರೀ ಇರುತ್ತೆ. ಮೇಲೆ ಇಕ್ಕೋದಲ್ಲ ಕೆಳಗೆ ಬೀಳುತ್ತೆ, ಹ್ಮ್ ಆತರ ಕೆಳಗೆ ತುಂಬ್ತಾರೆ. ಆತರ ಕೆಳಗಡೆ ಬಿಟ್ಬಿಟ್ರೆ ತುಂಬಕ್ಕಾಗಲ್ಲ, ಮೇಲೆ ಜಾಲ್ರಿ ಇರುತ್ತಲ್ಲ, ಅದ್ರ ಮೇಲೆ ಓಡಾಡ್ತವೆ, ಹೋಯ್ತವೆ. ಜಾಲ್ರಿ ಅಲ್ಲಿ ಮೇಲೆ ಓಡಾಡ್ತವೆ, ಕೆಳಗೆ ಓಡಾಡಕ್ಕಾಗಲ್ಲ. ಎಷ್ಟು ಒಂದೊಂದ್ ಬ್ಯಾಗ್ ಎಷ್ಟಿರುತ್ತೆ? ಒಂದೊಂದ್ ಬ್ಯಾಗ್ ಒಂದು 15, 20 ಮಿಕ್ಸ್ ಇರಲ್ಲ, ಡ್ರೈ ಬರುತ್ತೆ. ಡ್ರೈ ಬರುತ್ತೆ. ಸ್ವಲ್ಪ ಹಸಿದೆ ತೂಕ ಹಸಿ ಜಾಸ್ತಿ ಇದ್ರೆ ಬರುತ್ತೆ. ತೂಕ ಬರುತ್ತೆ. ಹಸಿ ಇಲ್ಲ ಅಂದ್ರೆ ತೂಕ ಬರುತ್ತೆ. ಇದು ಡ್ರೈಯಾ ಹಸಿನಾ? ನೀವೇ ಮೋಸ ಮಾಡ್ಬಿಡದ, ಮೋಸ ಮಾಡಿ ಏನ್ ಸಿಗುತ್ತೆ? ಇದು ಹಸಿನಾ ಈಗ ಡ್ರೈಯಾ? ಇದು ಡ್ರೈ. ಸೆಪರೇಟ್ ಡೈರೆಕ್ಟ್ ಬಂದು. ಇದು ಹೆಂಗೆ ಬ್ಯಾಗ್ ಗಟ್ಲೆನಾ ಕೆಜಿ? ಬ್ಯಾಗ್ ಒಂದೊಂದು ಬ್ಯಾಗ್ ಲೆಕ್ಕಾಚಾರ ಹೆಂಗ ಒಂದ್ ಬ್ಯಾಗ್? 120 ರೂಪಾಯಿ ಲೆಕ್ಕಾಚಾರ ಒಂದು ಬ್ಯಾಗ್. ನನಗೆ ಒಂದು ಕೆಲಸ ಮಾಡೋದು, ಈ ಶುಂಠಿ ನೆಡೋದು ಮುಂಚೆ. ಶುಂಠಿ ಹಾಕ್ತೀರಿ ಸತಿ? ಈಗ ಯಾರು ಶುಂಠಿ ನೆಡೋರು? ಅಲ್ಲ, ನೆಡೋದಕ್ಕೆ ಮುಂಚೆ 80-90 ರೂಪಾಯಿ ಇರುತ್ತೆ. ಇಲ್ಲ, 100 ರೂಪಾಯಿ ಒಳಗೆ ಇರುತ್ತೆ. ಅದು ಏನಾಗಿರುತ್ತೆ ಗೊತ್ತಾ, ನೀವು ಅನ್ಕೊಳ್ಳೋದು ಆ ಥರ. ಈಗ 80, 90, 100 ರೂಪಾಯಿ ಬಿಡ್ತಾರ ಅಂತ ಹೇಳ್ತಾರಲ್ಲ, ಅವರು ಒಂದು ವಾರಗಡೆ ಸುತ್ತಿರ್ತಾರೆ. ಸೇಲ್ ಆದಾಗ ಏನ್ ಮಾಡ್ತಾರೆ, ಅವ್ರಿಗೆ ಇಲ್ಲಿಂದ ಬಿಟ್ಟು ಮನೆಗೆ ಹೋದ್ರೆ ಸಾಕಾನಂಗೆ ಆಗಿರ್ತದೆ. ಒಂದು 6 ಗಂಟೆ ನಿಲ್ಸಿ ಸಾಕಾಗಿರುತ್ತೆ. ಇನ್ನು ಸುತ್ತಿ ಡೀಸೆಲ್ ಎಲ್ಲ ಖರ್ಚಾಗೋಗಿರುತ್ತೆ. ಹೋದಷ್ಟು ಕೂಲಿ ನೆಕ್ಸ್ಟ್ ಟ್ರಿಪ್ ನೋಡ್ತಾರೆ ಅಂತ ಕಡಿಮೆ ಬಿಟ್ಟು ಹೋಗಿರ್ತಾರೆ ಅಷ್ಟೇ. ನೀವೇನ್ ತಿಳ್ಕೊತೀರಾಗ, ಕಡಿಮೆ ಬಿಟ್ಟವ್ರು ಅಂದ್ರೆ ಇವ್ನು ಜಾಸ್ತಿ ಹಾಕೋಣ ಅಂದ್ರೆ ನನ್ನ ಮೇಲೆ ತಪ್ಪು ತಿಳ್ಕೊತೀರಾ. ಅದು ತಪ್ಪು. ಹಂಗೆ ಅಷ್ಟೇ ವ್ಯತ್ಯಾಸ ಆಗಿರೋದು. ಇನ್ನೇನೆ ಟೀ ಕೊಡಕ ಅಣ್ಣಗೆ. ಟೀ ಕುಡಿದ್ರೆ ಎನರ್ಜಿ ಜಾಸ್ತಿ ಆಗುತ್ತೆ, ಸುಮ್ಮನೆ ಆಮೇಲೆ ಕುಡಿಯೋಣ. ಈಗ ಟೀ ಕುಡಿದ್ರೆ ಎನರ್ಜಿ ಜಾಸ್ತಿ ಆಗುತ್ತೆ, ಬೇಡ. ಎಲ್ಲಿ ಎನರ್ಜಿ? ಬೆಳಿಗ್ಗೆ ಎನರ್ಜಿ ಹಾಕಿರ್ತಾರೆ. ಬೆಳಿಗ್ಗೆ ಅಣ್ಣಂಗೆ ಬೇಕೇ ಬೇಕು. ಏನ್ ಇದೇನಾರ ಇಲ್ಲಪ್ಪ, ಮತ್ ಹಂಗ್ ಮಾತಾಡ್ತಾರಲ್ಲ ಅವ್ರು ಮಾತಾಡೋದೇ ಹಂಗೆ. ನೀವ್ ಮಾತಾಡೋದು ನೀವು ಎಣ್ಣೆ ಹಾಕಿರೋ ತರ ಮಾತಾಡ್ತಿರತ್ತೆ. ತರ ಮಾತಾಡ್ತಾರೆ ಯಾವಾಗಲೂ. ಎಣ್ಣೆ ಹಾಕಲ್ಲ 15 ರೂಪಾಯಿ. ಹೌದಾ? ಈಗ ನೋಡಿದ್ರು ಹಂಗೆ ಕಾಣೋದು ನಮ್ಗೆ. ಈಗೇನ್ ಎಣ್ಣೆ ಹಾಕೋರಲ್ಲ ಅಣ್ಣಾರ ಅಂತ. 15 ರೂಪಾಯಿ. ಹೌದಾ? ರೀತಿಯ ಮಾತಾಡೋ ರೀತಿ ಎಲ್ಲ ನೋಡಿ ಹಿಂಗೆ. ಮೊದ್ಲೆಲ್ಲ ಎಣ್ಣೆ ಹಾಕ್ತಿದ್ದೆ. ಏನ್ ಬೆಳಗ್ಗೆ ಹೊತ್ತು ಹಾಕ್ತಿದ್ರಿ? ಎಣ್ಣೆ ಹಾಕ್ತಿದ್ದೆ ಮೊದ್ಲೆಲ್ಲ. ಬೆಳಿಗ್ಗೆ ಹೊತ್ತು ಯಾವತ್ತು ನಾವಿದ್ರು 7 ಗಂಟೆ. ನಾನು ಎಷ್ಟು ದಿವಸ ಎಷ್ಟು ವರ್ಷದಿಂದ ನಿಮ್ಗೆ ಹಾಕಿದೀನಿ. ನಾನು ಯಾವಾಗ್ಲೂ ಹಂಗೆ ಅನ್ಕೊಂಡಿರೋದು, ಹಾಲೆ ಎಣ್ಣೆ ಕುಡ್ದವ್ರು ಇಷ್ಟೊತ್ತಿಗೆ ಅಂತ ಹಂಗೆ ಅನ್ಕೋತಿದ್ವಿ. ಈಗಲೂ ಹಂಗೆ ಅನ್ಕೋತಿತ್ತು. ಈಗಲೂ ಹಂಗೆ ಅನ್ಕೊಂಡಿರೋದು. ಎಣ್ಣೆನೆ ಕುಡಿಯೋದು. ಕಾರಣ ಕುಡಿಯೋದ್ ಬಿಡಕ್ ಕಾರಣ ಸ್ಟೊಮಕ್ ಪ್ರಾಬ್ಲಮ್ ಆಗಿತ್ತು. ಮನೆ ಪ್ರಾಬ್ಲಮ್ ಇಂದ ಏನಿಲ್ಲ ತಾನೆ. ಮನೆಯಲ್ಲಿ ಕೆಲವ್ರು ಮನೆ ಪ್ರಾಬ್ಲಮ್ ಗೋಸ್ಕರ ಬಿಟ್ಬಿಡ್ತಾರೆ. ಒಳ್ಳೇದು. ಮನೆ ಪ್ರಾಬ್ಲಮ್ ಅಂದ್ರೆ ಸುಮ್ಮನೆ ಪ್ರಾಬ್ಲಮ್ ಅಲ್ಲ, ಬೈಗುಳ.
ಬೈಯೋದು, ಅದೇನೆ ಇನ್ನೂ ಒಳ್ಳೆ ಯಾರ ಮುಂದೆ ಮರ್ಯಾದೆ ಕಳಿಯೋದು ಎಲ್ಲ ಮಾಡ್ತಾರೆ. ಮನೆ ಅಂತದೇನ್ ಪ್ರಾಬ್ಲಮ್ ಇಲ್ಲ ನಮ್ಗೆ. ಹುಡ್ಕೊಂಬಲ್ಲಿ ತೊಂದ್ರೆ ಇಲ್ಲ ಅಂತ ಮಲ್ಲಿ ಹೇಳೋರು. ಹುಡ್ಕೊಂಬನ್ನಿ ಅಂತ ಯಾರು ಹೇಳಕ್ಕಲ್ಲ, ಯಾರ ಮನೇಲೂ ಹೇಳಕ್ಕಲ್ಲ. ಆದ್ರೆ ಕಲ್ತಿರೋದು ಬಿಡೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ಈಗ ನಾನು ಸಿಗರೇಟ್ ಸೇರ್ತೀನಿ, ದಿನ ಬೈತಾರೆ ನನ್ನ. ಬೆಳಿಗ್ಗೆನೆ ಶುರು ಮಾಡ್ತಾರೆ, ನನ್ನ ಮಗಳಾದೆ ಆಗೋ ಎಲ್ಲರೂ ಬೈತಾರೆ. ಆದ್ರೆ ನಾ ಬಿಡ, ಎಲ್ಲ ಚಟ ಅಂದ್ಮೇಲೆ ಮನ್ಸಿಗೆ ಒಂದಲ್ಲ ಒಂದ್ ಇರ್ಬೇಕು. ಎಲ್ಲ ಬಿಟ್ಬಿಟ್ರೆ ಅವನು ಹುಚ್ಚಾಗಿ ಹೋಯ್ತಾನೆ, ಸನ್ಯಾಸಿ ಆಗ್ಬೇಕು. ಸನ್ಯಾಸಿ ಆಗ್ಬೇಕಾಗುತ್ತೆ. ಹೌದು. ಇಲ್ಲ ಕಣ, ಏನು ತಗೊಂಡ ನೀನೇ ತಗೋ. ಗೈಸ್, ತೋಟಕ್ಕೆ ಕೋಳಿ ಗೊಬ್ಬರ ಹೊಡಿಸ್ತಾ ಇದ್ದೀವಿ, ಹಾಕಿಸ್ತಾ ಇದ್ದೀವಿ. ಸೊ ಅದಕ್ಕೇನೆ ಬಂದಿದ್ದೀವಿ. ಟ್ರ್ಯಾಕ್ಟ್ರು ಸಹ ಬಂದಿದೆ ಲೋಡ್ ಮಾಡೋಕ್ಕೆ. ಬನ್ನಿ ಮಾಡ್ಸೋಣ. ಡ್ರೈವರ್ ನೋಡ್ತಾ ಇದ್ರು ಅಷ್ಟು ದೂರ ಇಲ್ಲ, ಅರ್ಧ ಅಡಿ ಇದ್ರೆ ಸಾಕು. 200 ಇದಕ್ಕೆ ಅಣ್ಣ ಲೆಕ್ಕ ಮ್ಯಾಗಳಿಂದಾನೆ ಕೊಡ್ತೀನಿ. 36, 37, 38, 39, 90. ಗೈಸ್, ನಾವು ತೊಗೋತಾ ಇರೋದು 200 ಚೀಲ ಆಯಿತಾ. ಆದರೆ ಟ್ರ್ಯಾಕ್ಟ್ರಲ್ಲಿ ಫುಲ್ ಒಂದೇ ಲೋಡಿಗೆ 200 ಚೀಲ ಹಾಕೋಕ್ಕಾಗಲ್ಲ, ಎಲ್ಲ ಕೆಳಗೆಲ್ಲ ಬಿದ್ದೋಗ್ಬಿಡುತ್ತಂತೆ. ಹಾಗಾಗಿ 100 ಚೀಲನ ಹೊಡಿತಾ ಇದ್ದಾರೆ ಒಂದು ಟ್ರಿಪ್ಪಿಗೆ. ಸೊ ಇದೇ ರೀತಿ 2 ಟ್ರಿಪ್ ಕಳಿಸಿದ್ವು. ಸೊ ಕಳಿಸಿ ಆಯಿತು, ಆ್ಯಂಡ್ ತಗೊಂಡು ಆಯಿತು. ಪೇಮೆಂಟ್ಸ್ ಕೊಡಬೇಕು ಈಗ. ಯಾರು ಮಾತಾಡಿದ್ರು? ಜಯಮ್ಮ ಇವತ್ತು ಗೊಬ್ಬರ ತೊಗೊಂಡಿದ್ದು ಇನ್ನೊಂದು ತೋಟಕ್ಕೆ. ಇಲ್ಲಿ ಆಲ್ರೆಡಿ ಗೊಬ್ಬರ ಹಾಕಿಸಿ ನೋಡಿ ಉಳಿಸ್ತಾ ಇದ್ದಾರೆ. ಸೊ ಇದು ಬೇರೆ ತೋಟ. ಇದು ನನಗೆ ತೋಟಗಳ ಹೆಸರು ಗೊತ್ತಿಲ್ಲ, ಬಟ್ ಗೊತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ಏನೇನಿದೆ ಅನ್ನೋದು ಗೊತ್ತು. ನಾನು ಬಂದೆ, ನೀವು ಈ ಸೈಡಲ್ಲೆಲ್ಲ ಹೊಡೆದಿಲ್ಲ. ಸೈಡಲ್ಲಿ ಪದ ಹಾಕ್ಬಿಡ್ರಲ್ಲ, ಅದ್ರ ಮಕ್ಳಿಗೆ ಹೋಗಲ್ಲ. ನೇಗ್ಲಾದ್ರೆ ಬೇಕಾದ್ರೆ ಎಳಿಬೋದು, ರೋಟ್ರಿಂಗ್ ಎತ್ಕತ್ತಾರ ಹೋಗಲ್ಲ. ಇಲ್ಲಿ ಬರೋದಾ? ಇಲ್ಲಿ ಬರೋದಾ? ಇದು ಬುರ್ದೋಗಲ್ವಾ? ಏನೂ ಆಗಲ್ಲ. ಗೈಸ್, ನನಗೆ ಭಯ ಪಾಪ. ಯಾಕೆ ಹೇಳಿ, ನನ್ನ ವೆಯ್ಟ್ ಜಾಸ್ತಿ ಅಲ್ಲ, ಹಾಗಾಗಿ ಮುಂಚೆನೇ ಕೇಳಿಬಿಟ್ಟೆ ಅದು ನನ್ನ ಭಾರ ತಡೆಯುತ್ತಾ ಅಂತ. ಸುಮ್ಮನೆ ಅನ್ನೆಸೆಸರಿ ಯಾರಿಗೂ ತೊಂದರೆ ಕೊಡಬಾರ್ದು ಅಲ್ವಾ ಗೈಸ್. ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ. ನಾನು ಏನೋ ತೂಗ್ದೊಳಗೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಅದೇನಾದ್ರು ಮುರಿದೋಗ್ಬಿಟ್ರೆ ಕಷ್ಟ ಅಲ್ಲ. ಹಾಗಾಗಿ ಫಸ್ಟೇ ಕೇಳಿಕೊಂಡೆ ನನ್ನ ಭಾರ ಅದು ತಡೆಯುತ್ತಾ ಅಂತ. ನಾವೀಗ ಹೋಗ್ತಾ ಇರೋದು ಬೇರೆ ತೋಟಕ್ಕೆ. ಅಲ್ಲಿ ಸ್ವಲ್ಪ ಪೋರ್ಷನ್ ಇದೆ, ಸ್ವಲ್ಪ ಇದು ಮುಂಚೆಂದು ಆ್ಯನ್ಸಿಸ್ಟರ್ ಪ್ರಾಪರ್ಟಿ. ನಿಮ್ಗೆ ಹೇಳಿದ್ದೆ ಆ್ಯಕ್ಚುಲಿ, ತಾತ ಮುತ್ತಾತರ ಕಾಲದಿಂದ ಬಂದಿರೋ ಪ್ರಾಪರ್ಟಿ. ಇದು ಪ್ರಾಪರ್ಟಿ ಬಂದು ಆ್ಯನ್ಸಿಸ್ಟರ್ದೆ, ಬಟ್ ಇದು ಲೈಕ್ ಏನದು ಹೀಗೆ ನಮ್ಮ ಪಾಲಿಗೆ ಬಂದಿದ್ದಲ್ಲ, ಇದು ಬೇರೆಯವ್ರ ಪಾಲಿಗೆ ಬಂದಿದ್ದು. ಇದನ್ನು ನಮ್ಮಪ್ಪ ಪರ್ಚೇಸ್ ಮಾಡಿರೋದು, ದುಡ್ಡು ಕೊಟ್ಟು ತೊಗೊಂಡಿರೋದು ಗೈಸ್. ಸೊ ನೋಡಿ, ಇದನ್ನು ಸಹ ಉಳಿಸ್ಬೇಕು ಅಂತ ಬಂದಿರೋದು. ಎಷ್ಟು ಬೇಗ ಸೆತ್ತೆ ಕಾಂಗ್ರೆಸ್ ಎಲ್ಲ ಬೆಳ್ಕೊಂಡು ಬಿಡುತ್ತೆ, ಮುಳ್ಳುಗಳು ಎಲ್ಲ. ಸೊ ಅದನ್ನು ಕ್ಲೀನ್ ಮಾಡಿಸಿದ್ರೆ ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ. ಬನ್ನಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ಇದಕ್ಕೂ ಸಹ ನಾನು ನೀರೆಲ್ಲ ಹಾಕಿದ್ದೀನಿ. ಬಂದು ಪುಟ್ಟು ಗಿಡದಿಂದ ಇಷ್ಟು ದೊಡ್ಡ ಗಿಡ ಆಗೋ ತನಕನೂ ನಾನು ಸುಮಾರು ಸಲ ಬಂದು ಇಲ್ಲಿ ನೀರೆಲ್ಲ ಹಾಕಿದ್ದೀನಿ. ಇದಕ್ಕೂ ಮುಂಚೆ ಇಲ್ಲಿ ಬಾಳೆ ಗಿಡನ ನೆಟ್ಸಿದ್ವು. ಅದು ಸಹ ಅಲ್ಲೂ ಸಹ ಆವಾಗಲೂ ಸಹ ನಾನು ಬಂದು
ನೀರೆಲ್ಲ ಹಾಕ್ತಾ ಇದ್ದೆ. ಸೊ ಚೆಂದ ಗೈಸ್, ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಅದೇ ಬಿಸಿಲು ಅನ್ನೋದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಪ್ರಾಬ್ಲಮ್ಮು. ಬಟ್ ಇಲ್ಲೇ ನಾವು ಕೆಲಸ ಮಾಡ್ತೀವಿ ಅಂದರೆ ಆರಾಮಾಗಿ ಮಾಡ್ಬೋದು ಗೈಸ್. ಗೊತ್ತಿಲ್ಲ ಅಪ್ಪಾಜಿ, ಯಾವ ತೋಟ ಅಪ್ಪಾಜಿ? ನೆಕ್ಸ್ಟ್ ಯಾವ ತೋಟ? ಆ ಏನೋ ಕೇಳಿಸ್ತಾ ಇಲ್ಲ ಗೈಸ್. ಆ ತೋಟ ಒಂದು ಉಳಿಸಿದ್ವು, ಈ ತೋಟ ಉಳಿಸಿದ್ವು, ಇದೊಂದು ರೌಂಡ್ ಹೊಡಿಬೇಕಂತೆ. ಸೊ ಈಗ ಈ ತೋಟ ಒಂದು ಉಳಿಸಿ ಆಯಿತು. ಗೈಸ್ ಏನು ಗೊತ್ತಾ, ಟ್ರ್ಯಾಕ್ಟ್ರ್ ಮೇಲೆ ನಾನು ಇವತ್ತಿನ ತನಕ ಕೂತೇ ಇರಲಿಲ್ಲ. ನನಗೆ ಗೊತ್ತಿರೋ ಥರ ಆ್ಯಸ್ ಪರ್ ಮೈ ನಾಲೆಡ್ಜ್ ನಂಗೆ ನೆನಪು ಇಲ್ಲ ಕೂತಿರೋದು. ಸೊ ಇದೇ ಫಸ್ಟ್ ಟೈಮ್ ಅಂತ ನಾನು ಅನ್ಕೋತಾ ಇರೋದು. ಸೊ ಐ ಆಮ್ ಫೀಲಿಂಗ್ ಇಟ್ ವೆರಿ ಹ್ಯಾಪಿ ಆಯಿತಾ. ತುಂಬ ಚೆಂದ ಅನ್ನಿಸ್ತಾ ಇದೆ. ಹೀಗೆ ಅಳ್ಳಾಡ್ತಾ ಇರುತ್ತೆ. ಆ್ಯಂಡ್ ಭಯನೂ ಆಗ್ತಾಯಿತ್ತು. ಯಾಕೆ ಹೇಳಿ, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ನಾ, ಸೊ ಎಲ್ಲಿ ಬ್ಯಾಲೆನ್ಸ್ ತಪ್ಪಿ ಬಿದ್ದುಬಿಡ್ತೀನಿ ಅಂತ ಭಯ ಆಗ್ತಾಯಿತ್ತು. ಬಟ್ ಚೆನ್ನಾಗಿತ್ತು ಗೈಸ್. ಒಳ್ಳೆ ಆನೆ ಮೇಲೆ ಮತ್ತು ಕುದುರೆ ಮೇಲೆ ಒಂಟೆ ಮೇಲೆ ಹೋದರೆ ಇರುತ್ತಲ್ಲ ಫೀಲು, ಆ ರೀತಿ ಇತ್ತು. ನೋಡಿ ಪಾಪ ನಮ್ಮಪ್ಪ ಎಲ್ಲೆಲ್ಲಿ ಗಾಡಿ ಓಡಿಸ್ತಾರೆ. ಇಲ್ಲಿಗೆಲ್ಲ ಕಾರ್ ತೊಗೊಬಂದರೆ ಆಗುತ್ತಾ? ಆಗಲ್ಲ ಅಲ್ಲ. ಅದಕ್ಕೆ ನಮ್ಮಪ್ಪ ಸ್ಕೂಟರ್ನೇ ಪ್ರಿಫರ್ ಮಾಡೋದು. ಸೊ ಇಲ್ಲಿಗೆ ಸ್ಕೂಟಿನೂ ಆಗಲ್ಲ ಗೈ, ಸ್ಕೂಟಿಲಿ ಬರೋದು ಕಷ್ಟನೇ. ಮೇ ಬಿ ಈ ಮೋಟ್ರ್ ಸೈಕಲ್ಲೇ ಸರಿ ಅನಿಸುತ್ತೆ, ಹೌದಲ್ಲ? ಆದರೂ ಪಾಪ ನಮ್ಮಪ್ಪ ಈ ವಯಸ್ಸಲ್ಲಿ ಇಷ್ಟೊಂದೆಲ್ಲ ಕಷ್ಟಪಡ್ತಾರಲ್ಲ, ನನಗದು ನೋಡೋಕ್ಕೆ ಸ್ವಲ್ಪ ಅಯ್ಯೋ ಪಾಪ ಅನಿಸುತ್ತೆ. ಆದರೂ ನಮ್ಮಪ್ಪ ಕಷ್ಟಪಡ್ತಾರಲ್ಲ ಅನ್ನೋ ಹೆಮ್ಮೆ ಇದೆ. ಆದರೆ ಅವ್ರು ಕಷ್ಟಪಡ್ತಾ ಇರೋ ತಕ್ಕಂಗೆ ಆದಾಯ ಪಡೆಯೋಕ್ಕೆ ಆಗ್ತಾಯಿಲ್ಲ. ಸೊ ಅದು ಸ್ವಲ್ಪ ಬೇಜಾರಿದೆ. ಯಾರಿಗೆ ಗೊತ್ತು ಗೈಸ್, ಲೈಫ್ ಹೀಗೆ ಇರಲ್ಲ. ಯಾರಿಗೆ ಯಾವುದರಲ್ಲಿ ಲಕ್ಕು ಗುಲಾಯಿಸುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ಲ ನಮ್ಮ ಹಣೆ ಬರ ಅಷ್ಟೆ. ಏನಂತೀರ? ಇಷ್ಟು ದಿನ ನನಗೆ ಯಾವತ್ತೂ ಅನ್ನಿಸಿರಲಿಲ್ಲ, ಬಟ್ ಈ ಸಲ ಅನ್ನಿಸ್ತಾ ಇದೆ. ನಾನು ಇಲ್ಲೇ ಬಂದುಬಿಟ್ಟು ನಮ್ಮಪ್ಪನ ಜೊತೆ ಸುಮ್ಮನೆ ವ್ಯವಸಾಯ ಮಾಡಿಕೊಂಡು ಆರಾಮಾಗಿರೋಣ. ಆ್ಯಂಡ್ ನನಗೂ ಒಂದು ಕೆಲಸ ಅಂತ ಆಗುತ್ತೆ, ಆ್ಯಂಡ್ ನಾನು ಸಹ ದುಡಿಬೋದು ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ಗೈಸ್, ಟೈಮ್ ಬಂದು 3 ಗಂಟೆ ಆಯಿತು. ಇನ್ನೂ ತೋಟನ ಉಳಿಸ್ತಾ ಇದ್ದೀವಿ. ಸೊ ಇನ್ನೂ ಮುಗ್ದಿಲ್ಲ ಗೈಸ್, ಇನ್ನೂ ತುಂಬ ಇದೆ. ಆ್ಯಂಡ್ ನಮ್ಮಪ್ಪ ಬೇರೆ ಕೋಳಿ ಗೊಬ್ಬರ ಇವತ್ತು ಹಾಕಿಸ್ತೀನಿ ಅಂತಿದ್ರು, ಆದರೆ ಆಳುಗಳೇ ಬಂದಿಲ್ಲ ಇನ್ನು. ಮೇ ಬಿ ನಾಳೆ ಬರ್ತಾರೆ ಅನಿಸುತ್ತೆ. ಇವತ್ತು ಫುಲ್ ಉಳಿಸ್ತಾ ಇದ್ದೀವಿ ಎಲ್ಲ ತೋಟನೂ. ಒಂದು ಕಡೆಯಿಂದ ಫುಲ್ ಎಲ್ಲ ಸೆಡ್ರು ಬೆಳೆದ್ಬಿಟ್ಟಿತ್ತು. ಇವಾಗ ಇದು ಲಾಸ್ಟ್, ಇದನ್ನು ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತು. ಇದು ಬಂದು ಬೇರೆ ತೋಟ. ಇದು ಸಹ ನಮಗೇನು ಆನ್ಸಿಸ್ಟರ್ ಪ್ರಾಪರ್ಟಿ ಅಲ್ಲ, ನಮ್ಮ ಅಪ್ಪಂಗೆ ಅವ್ರ ಅಪ್ಪನಿಂದ ಬಂದಿರೋದಲ್ಲ. ಸೊ ಇದು ಸಹ ನಮ್ಮಪ್ಪ ಪರ್ಚೇಸ್ ಮಾಡಿರೋ ಅಂಥದ್ದು ತೋಟ. ಸೊ ಇದನ್ನು ಉಳಿಸೋಣ ಅಂತ ಕರ್ಕೊಂಡು ಬಂದ್ವು. ಬಟ್ ಇಲ್ಲಿ ಫುಲ್ ಉಳೋಕ್ಕಾಗಲ್ಲ ಇವತ್ತು, ಯಾಕೆಂದರೆ ಇವತ್ತೇನು ಕೋಳಿ ಗೊಬ್ಬರ ಹಾಕ್ಸಿದ್ವಲ್ಲ ಅದಿಲ್ಲೇ ಹಾಕ್ಸಿರೋದು. ಜಸ್ಟ್ ಒಂದು ಸ್ವಲ್ಪ ಪೋರ್ಷನ್ಗೆ ಹಾಕಿದ್ದಾರೆ ಗೊಬ್ಬರ ಆಲ್ರೆಡಿ, ಹಾಗಾಗಿ ಅದನ್ನಷ್ಟೇ ಉಳ್ತಾ ಇದ್ದಾರೆ. ನಾಳೆ ಮಿಕ್ಕಿದ ಕೆಲಸ ಬಂದು ಮಾಡಬೇಕು. ಇನ್ನು ಗೊಬ್ಬರ ಹಾಕ್ಸೋದಿರುತ್ತೆ ಮತ್ತು ಉಳಿಸೋದಿರುತ್ತೆ. ಅದಕ್ಕೇ ನಾಳೆ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾವು ಬಂದ್ವು. ಬರ್ತಾ ಹಾಗೆ ಮಾವಿನಕಾಯಿ ಇತ್ತಲ್ಲ, ಸೊ ತಗೊಳ್ಳೋಣ ಅಂತ ತಗೋತಾ ಇದ್ದೀವಿ. 2.5 ಕೊಡಿ. ಇವರು 100 ರೂಪಾಯಿಗೆ 2 kg ಅಂದರು. ನಾವು 2.5 kg ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ. ಸೊ ನನಗೆ ಆ್ಯಕ್ಚುಲಿ ಇತ್ತೀಚೆಗೆ ಬಾರ್ಗೇನ್ ಮಾಡೋಕ್ಕೆ ಬೇಜಾರಾಗತ್ತೆ. ಅವ್ರು ಕೊಡ್ತೀವಿ ಅಂತ ಹಾಕ್ತಾಯಿದ್ರು, ಬಟ್ ನನಗೆ ಯಾಕೋ ತೊಗೊಳ್ಳೋ ಮನಸ್ಸಾಗಲಿಲ್ಲ. ಬರೀ 2.25 kg ತೊಗೊಂಡೆ ಗೈಸ್. ಇವತ್ತು ಆ್ಯಕ್ಚುಲಿ ಭಾನುವಾರ, ನಮ್ಮನೆ ನಾಟಿ ಕೋಳಿ ಸಾರು ಇತ್ತಲ್ಲ, ಹಾಗಾಗಿ ಬೇಡ ಅಂತ ಹೇಳಿದ್ದೆ. ಆದರೂ ನಮ್ಮಮ್ಮ ಫ್ರೆಶ್ ಸಾರು ಮಾಡಬೇಕು ಅಂತ ಹೇಳ್ತಿದ್ರು. ಸೊ ಅದಕ್ಕೇ ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ವು ಅಲ್ಲ, ಅದಕ್ಕೇ ಮೊಟ್ಟೆ ತೊಗೊಳ್ಳೋಣ ಅಂತ ಬಂದ್ವು ಗೈಸ್. ಮೊಟ್ಟೆ ರೇಟ್ ಕೇಳಿದ್ರೆ ಶಾಕ್ ಆಗೋಗುತ್ತೆ ಗೈಸ್. 100 ರೂಪಾಯಿಗೆ 13 ಮೊಟ್ಟೆ ಅಂದರೆ ಮೇ ಬಿ ಒಂದು 95 ರೂಪಾಯಿ ಬೀಳುತ್ತೆ ಅನಿಸುತ್ತೆ ಒಂದು ಅಲ್ಲ 1 ಡಜನ್ ಮೊಟ್ಟೆಗೆ. ಬಟ್ ಇಷ್ಟು ಕಾಸ್ಟ್ಲಿ ಆಗಿದ್ದು ನಾನು ನೋಡೇ ಇರಲಿಲ್ಲ ಗೈಸ್.
ಅಕ್ಕ ಇವತ್ತು ಅವ್ರು ಡಾಕ್ಟರ್ ಉಣ್ಣಕ್ಕಲ್ಲ ಆಮೇಲೆ ಗೈಸ್ ಜಸ್ಟ್ ನಾವು ಬಂದ್ವು. ಈಗ ಟೈಮ್ ಬಂದು 4:45. ಸೊ ಈಗ ಬಂದಿದ್ದೀವಿ. ನಮ್ಮಪ್ಪಂಗೆ ಅನ್ನ ಸಾರು ಬೇಡವಂತೆ, ಅವರು ಉಪ್ಪಿಟ್ಟಲ್ಲಿ ತಿಂತಾ ಇದ್ದಾರೆ. ನಾನು ಸ್ವಲ್ಪ ನಾಟಿ ಕೋಳಿ ಸಾರಲ್ಲಿ ಊಟ ಮಾಡ್ತೀನಿ. ಬನ್ನಿ ಮಾಡೋಣ. ನಮ್ಮಪ್ಪ ಸಂಜೆ ಹೊತ್ತು ಬಂದಾಗ ನಾನ್ ವೆಜ್ ತಿನ್ನೋಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಅವರು ಪೂಜೆ ಮಾಡಬೇಕು, ಅದಕ್ಕೋಸ್ಕರ ಅವ್ರು ಪೂಜೆ ಮಾಡೋದೇ ರಾತ್ರಿ 8 ಗಂಟೆ ಆಗುತ್ತೆ. ಸೊ ಹಾಗಾಗಿ ಅವರು ಸಂಜೆ ಹೊತ್ತು ನಾನ್ ವೆಜ್ ತಿನ್ನೋಕೆ ಇಷ್ಟಪಡಲ್ಲ. ನನಗೆ ನಮ್ಮಮ್ಮ ಮಾಡೋ ಸಾರುಗಳು ತುಂಬ ಇಷ್ಟ. ಹಂಗಾಗಿ ನಾನು ಒಂದು ರೌಂಡ್ ತಿಂದೇ ಬಿಡೋಣ ಅಂದ್ಬಿಟ್ಟು ತಿಂತಾ ಇದ್ದೀನಿ. ಸಖತ್ತಾಗಿತ್ತು ಗೈಸ್ ನಾಟಿ ಕೋಳಿ ಸಾರು. ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ. ಗೈಸ್ ನಮ್ಮ ಅಮ್ಮನ ನೋಡೋಕ್ಕೆ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಸೊ ಅವರಿಗೆ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಕೊಟ್ಬಿಟ್ಟು ಆಮೇಲೆ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಬನ್ನಿ ಕೊಡೋಣ. ಹಾಂ ಮಾಡ್ತೀನಿ. ನಂದು ಅದೇ ಬೀಟ್ರೂಟ್. ಹಾಂ ಏಕೆ ನನಗಿಲ್ಲ ಅಂತ ಓದಾಡ್ತಿದ್ದೆ. ನಿಂದಿದೆಯಲ್ಲ ಪುಟಾಣಿ. ನಂದು ಬೀಟ್ರೂಟ್ ಅಲ್ಲ ನಿಂದು. ಹಾಂ ನಾನಿವತ್ತು ಮುಖಕ್ಕೆಲ್ಲ ಫೇಶಿಯಲ್ ಎಲ್ಲ ಮಾಡ್ಕೊಂಡೆ. ಹೌದಾ, ಮಜಾ ಮಾಡ್ತಿದ್ಯಾ ನೋಡು. ಅದು ಇಲ್ಲ, ಬೀಟ್ರೂಟ್ ಪೇಸ್ಟ್ ಮಾಡಿದೆ ಮುಖಕ್ಕೆ ಹಾಕೊಂಡೆ. ಹೌದಾ, ಅದನ್ನೇ ತುಟಿಗೂ ಹಾಕೋಬೇಕಿತ್ತು. ಅದೇ ತುಟಿಗೆ ಹಾಕೊಂಡಿರೋದು ಈಗ. ಮತ್ತ ಬಿರಿಯಾನಿ ತಿನ್ಬೇಕಿತ್ತು. ನಂಗೇನ್ ಇಷ್ಟ ಆಗಲಿಲ್ಲ, ನಂಗೆ ಅನ್ನ ಕೊಡಿ ಅಂದೆ. ಮತ್ತ ಏನಿಲ್ಲ. ಏನ್ ಮಜಾ ಉಡಾಯಿಸ್ತಾ ಇದೆಯಾ ನೋಡು. ಬೆಳಗ್ಗೆ ಬಿರಿಯಾನಿ, ಈಗ ಮಟನ್ ಚಾಪ್ಸ್. ಎಂತ ಮದ್ವೆ, ನಿನಗೆಂತ ಗೊತ್ತು ಇಷ್ಟ ಅನ್ಭವಿಸ್ತಿದ್ದೀನಿ ಅಂತ. ಈ ಅನುಭವ್ಸಕ್ಕೆ ಏನಿದೆ ಪುಟ್ಟ, ಆರಾಮಾಗಿ ರಾಜಂತರ ಇರ್ಬೋದಲ್ಲ. ಒಬ್ಬನೇ ಇರ್ತೀನಿ, ನನಗನ್ಸತ್ತೆ ಎಷ್ಟು ಬೇಜಾರಾಗತ್ತೆ. ಹೌದಾ, ನೀನೇನೋ ಅಲ್ಲಿ ಆರಾಮಾಗಿದ್ಯಾ ನೀನಲ್ಲಿ. ನಾನೆಂತ ಆರಾಮಾಗಿ ಪುಟ ಇದ್ದೀನಿ. ಮತ್ತೆ ಅಷ್ಟೆಲ್ಲ ಅಪ್ಪಾಜಿ ಅಮ್ಮಮ್ಮ ಜೊತೆ ಮಾತಾಡ್ಕೊಂಡು ಮಜಾ ಹೊಡ್ಕೊಂಡು ತಿರ್ಗಾಡ್ಕೊಂಡು ತೋಟಕ್ಕೆ ಅದಕ್ಕೆ ಇದಕ್ಕೆ ಹೋಗ್ಕೊಂಡಿದ್ಯಾ. ಕೆಲಸ ಮಾಡ್ತೀನಲ್ಲಮ್ಮ, ಕೆಲಸ ಮಾಡ್ಬೇಕಲ್ಲಮ್ಮ. ನಾನು ಮಾಡ್ತೀನಿ ಕೆಲ್ಸನ. ನನ್ ಕೆಲ್ಸ ಈಗ ವರ್ಕೊಳಗ್ ಬಿಟ್ಟು ಕೂತ್ಕೊಂಡು ಹೋಗ್ತದ. ಮತ್ತ ಎಲ್ಲ ರುಬ್ಬಿ ಫ್ರಿಜ್ ಒಳಗ್ ಇಟ್ಟಿದೀನೆಲ್ಲ. ಹೌದಾ, 5 o'clock ಆಯ್ತಲ್ಲ, ಏನಾದ್ರು ಸ್ನಾಕ್ಸ್ ಮಾಡ್ಕೋ. ಬೇಡ ಮಾಡ್ಕೋ ಪುಟ್ಟ, ಹಂಗೆಲ್ಲ ಆಡ್ಬಾರ್ದು. ಪಾಪ್ಕಾರ್ನ್ ಮಾಡ್ಕೊಂಡು ತಿನ್ನ. ಬೇಡ, ಏನಾದ್ರೂ ಚಕ್ಲಿ ಇದ್ರೆ ಅದೇನ ಸ್ವಲ್ಪ ತಿಂತ. ಮತ್ತೇನ್ ಚಿನ್ನಮ್ಮ? ಏನಿಲ್ಲ, ಜ್ಯೂಸು ತರಿಸ್ಕೊಂಡೆ, ಜ್ಯೂಸು ಕುಡಿತಾ ಇಲ್ಲ. ಯಾಕೆ? ಯಾವುದು ಗ್ರೇಪ್ ಜ್ಯೂಸ್ ಸಿಕ್ತಾ? ಇಲ್ಲ, ಕ್ರಾನ್ಬೆರಿ ತಗೊಂಡೆ. ಕ್ರಾನ್ಬೆರಿ ತಗೊಂಡಾ? ಮತ್ತ ಇನ್ನೆಂತ ವಿಷಯ? ಹೋಮ್ವರ್ಕ್ಸ್ ಎಲ್ಲ ಆಯ್ತಾ? ಮಾಡ್ತಾ ಇದ್ದೆ, ಈಗ ಹಿಂದಿ ಬರ್ದೆ. ಇನ್ನು ಇದೆ, ಕ್ಲಾಸಲ್ಲಿ ಬರ್ಕೋಬೇಕು ಅದನ್ನ ಆನ್ಸರ್. ಬಿಟ್ಟು ಕನ್ನಡ ಕ್ವಶನ್ ಬರೀತಾ ಇದ್ದೀನಿ ಎಲ್ಲದಕ್ಕೂ. ಹೌದಾ, ಮತ್ತೆ ಚಿನ್ನಮ್ಮ? ಇನ್ನೇನು ವಿಷಯ? ನಿಮ್ಮಪ್ಪ ಬಂತಾ? ಇಲ್ಲ. ಎಷ್ಟು ಗಂಟೆ ಬರ್ತಾನಂತೆ? ಗೊತ್ತಿಲ್ಲ. ಫೋನ್ ಮಾಡ್ಲಿಲ್ವಾ? ಅಪ್ಪನ ಮಾಡಿತ್ತು. ಮತ್ತೆ ಕೇಳಲಿಲ್ವಾ ಎಷ್ಟು ಗಂಟೆಗೆ ಬರ್ತೀಯಾ ಅಂತ? ಅದೆಲ್ಲ ಇದು ಎಲ್ಲ ಚಿಕನ್ ಮಟನ್ ಕೊಡ್ತಾರಲ್ಲ, ಅಲ್ಲಿ ಕಾಲ್ ಮಾಡ್ತೀನಿ, ಏನಾದ್ರು ಬೇಕಾದ್ರೆ ಹೇಳು ಅಂತು. ಚಿಕನ್ ಮಟನ್ ಯಾರು ಕೊಡ್ತಾರೆ?
ಅದೇ ಅದ್ ಯಾವ್ದೋ ಊರಿದ್ಯಲ್ಲ ಮುಸ್ಲಿಂ ಊರು, ನೀನ್ ಬರ್ತಡೆಗೆ ಹೋಗಿದ್ವಲ್ಲ, ಹಾಂ ಹಾಂ. ಯಾವ ಊರದು ಗೊತ್ತಿಲ್ಲ. ಭಟ್ಕಳ. ಹ್ಮ್ ಮತ್ತೆ ತರಿಸ್ಕೊ ಏನು ಬೇಕಾದರೂ. ಏನ್ ತೋರಿಸ್ಕೊಂಡೆ, ಮನ್ಸೇ ಇರುತ್ತಿಲ್ಲ ಕೆಲವೇ. ಮನ್ಸು ಮಾಡಿದ್ರೆ ಮನ್ಸಾಗುತ್ತೆ ಚಿನ್ನಮ್ಮ. ಮತ್ತೆ ನಾನೇನ್ ಚೂರ್ ಚೂರು ಓದ್ಕೊಂಡಿದ್ದೀನಿ, ಪಾಸಿಂಗ್ ಅಷ್ಟು. ಕನ್ನಡನಾ ಹ್ಮ್ ಓದ್ಕೋಬೇಕು. ಇದೇನಿದು ಪೋಸ್ಟ್ ಟೆಸ್ಟಾ? ಇಲ್ಲ, ಯೂನಿಟ್ ಟೆಸ್ಟ್ ಇದು. ಯೂನಿಟ್ ಟೆಸ್ಟ್ FA1 ಅಲ್ಲ? ಹ್ಮ್ ರಿವಿಷನ್ ಟೆಸ್ಟ್ ತರ ಹಿಂಗೆ ಸುಮ್ನೆ ಬಿಟ್ಟು ಮಾಡ್ತಾರೆ. ಚಾಪ್ಟರ್ ವೈಸ್ ಓದ್ಕೋಬೇಕಲ್ಲ ಪುಟ. ನಮ್ಮಮ್ಮ ಇಲ್ಲ, ನಮ್ಮಮ್ಮ ಇದ್ದಿದ್ರೆ ಓದ್ತಿದ್ದೆ. ಏನಿಲ್ಲ ಪುಟ, ಓದ್ಕೋ ಚಿನ್ನ. ಅದೇನು ಕಳ್ಸು ನೋಟ್ಸು, ಇಲ್ಲೇ ಪಾಠ ಮಾಡ್ತೀನಿ. ಬೇಡ ಇಲ್ಲೇ ಓದಿ ಓದಿ ಹೇಳ್ತೀನಿ. ಬೇಡ, ನಾನೇ ಓದ್ಕೋತೀನಿ ಆದಷ್ಟು. ಓದು ಚಿನ್ನ, ಆದಷ್ಟು ಇಲ್ಲ, ಚಂದ ಬರಿಬೇಕಪ್ಪ. ಹಂಗಂತ ನೀನು ಬಾ ಅಲ್ಲ. ಬರೋಣ ಪುಟ್ಟ, ಎಂತ ಅರ್ಜೆಂಟ್ ಅಲ್ಲ. ಎಷ್ಟ್ ದಿನ ಅಂತ ಅಲ್ಲ, ಇಷ್ಟ ದಿನದಿಂದ ನಾನು ಎಷ್ಟ್ ದಿನ ಇರೋದು? ಎಲ್ಲಿ ಪುಟ್ಟ, ಶುಕ್ರವಾರ ಸಂಜೆ ಬಂದಿರೋದು. ಶುಕ್ರವಾರ ಅಲ್ಲ, ಗುರುವಾರ ಸಂಜೆ. ಸಂಡೇ. ಮತ್ತೆ ನಾನೇ ಬರೋಕ್ ನೀನು ಅಲ್ಲಿಗೆ ಬಂದಿದ್ದಾದ್ರು ಅಲ್ಲಾದ್ರೂ ಒಂದಿನ ನೋಡಿರುವೆ. ಐ ಮಿಸ್ ಯು ಪುಟ್ಟ. ನೀವು ಸರಿ ಪ್ಲ್ಯಾನ್ ಮಾಡಲಿಲ್ಲ, ನಿಮ್ಗೆ ಬುದ್ಧಿ ಇಲ್ಲ ನಿನಗೆ. ಅಟ್ಲೀಸ್ಟ್ ನೀನು ಬಾಯ್ ಬಿಟ್ಟು ಕೇಳಬೇಕು ಅಲ್ಲ. ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಕಮ್ ಬೇಬಿ. ಹೌದು ತಾನೆ, ಏನು ಕೇಳ್ದೇನೆ ಅಮ್ಮ ಯಾವಾಗ ಬರ್ತೀಯ ಅಂದ್ಬಿಟ್ಟು ಫೋನ್ ಇಟ್ಟೇ ಬಿಟ್ಟೆ ನೀನು. ಸರಿಗೆ ಹೇಳ್ಬೇಕಿತ್ತು. ನಿಮ್ಮ ಪಪ್ಪ ಮಂಗ್ಳೂರು ಹೋಗ್ತಿದ್ದಾನೆ, ನನ್ನನ್ನು ಕರೀತು, ನಾವಲ್ಲಿ ಹೋಗ್ತೀವಿ, ನೀನು ಬರ್ತೀಯಾ ಅಂತ ಕೇಳಿದಿದ್ರೆ ಹಾಂ ಅಂತಿದ್ದೆ ನಾನು. ನಿನಗೋಸ್ಕರನಾದರೂ ಬರ್ತಿದ್ದೆ. ಅಟ್ಲೀಸ್ಟ್ ಸ್ವಲ್ಪ ಮುಂಚೆ, ಅವತ್ತಿನ ದಿನ ಮುಂಚೆ ಗೊತ್ತಾಗಿದ್ರು, ಸ್ವಲ್ಪ 8 ಗಂಟೆ 9 ಗಂಟೆ ಹಂಗೆ ಗೊತ್ತಾಗಿದ್ರು ಬರ್ತಿದ್ದೆ ನಿಜಕ್ಕೂ. ಮಧ್ಯಾಹ್ನ 3 ಗಂಟೆಲಿ ಎಲ್ಲಿ ಪುಟ, ಡೈರೆಕ್ಟ್ ಬಸ್ ಇಲ್ಲ, ಏನಿಲ್ಲ, ಏನು ಕತೆ ನಂಗೆ ಹೆಂಗೆ ಗೊತ್ತಾಗತ್ತೆ? ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಮತ್ತೆ ಇನ್ನೇನು ಸಮಾಚಾರ ಅಂತ ಅಲ್ವಾ? ಇದಂಗೆ ಚೆನ್ನಾಗಿದ್ಯಾ? ಏನಾದ್ರು ತಗೊಂಡಿದ್ಯಲ್ಲ ಹೆಡ್ಫೋನು? ಅದಕ್ಕೆ ಹೇಳಿದ್ದು ಬೇಡ ಪುಟ್ಟ, ನಾನು ಚಂದ ಇರೋ ತಕ್ಕೊಡ್ತೀನಿ, ಯಾಕೆ ನಾನು ತಲೆ ತಿಂತೀಯ? ಬೇಡ, ಅವಶ್ಯಕತೆ ಇಲ್ಲ, ಲೌಡ್ ಸ್ಪೀಕರಲ್ಲಿ ಕೇಳ ಅಂತ ಹೇಳಲಿಲ್ಲ. ಈಗಾಗತ್ತು ಬಿಡು, ಸ್ವಲ್ಪ ದಿನಕ್ಕಿದು. ಮತ್ತೆ ನಿಮ್ಮಮ್ಮ ನಿಂಗೆ ಚೆನ್ನಾಗಿರೋ ತಕ್ಕೊಡಲ್ಲ? ಹಂಗಂತ ಅವತ್ತೇ ಹೇಳ್ದೆ ನೀನು, ಅವತ್ತಿಂದನೂ ಹಿಂಗೆ. ಹೌದು, ಅಲ್ಲಿ ಸಿಗಲ್ಲ, ಅಲ್ಲಿ ಲೋಕಲಿಗೆ ಹೋಗಿ ನೋಡ್ದೆ ತಾನೆ, ಅಲ್ಲಿ ಲೋಕಲ್ಲೇ ತಾನೇ ಇದ್ದಿದ್ದು. ನಾನು ಹೇಳಿದ್ದೆ ನೀನು ಮುಂಚೆನೆ ಆನ್ಲೈನ್ ಆರ್ಡರ್ ಮಾಡು ಅಂದಿದ್ದೆ, ಅವತ್ತೇ ಹೇಳಿದ್ದೆ. ನಾನು ಫೋನ್ ತಗೊಳಕ್ಕಿಂತ ಮುಂಚೆ. ಅವಶ್ಯಕತೆ ಇರ್ಲಿಲ್ಲ, ನಂದು ಇರ್ತಿತ್ತಲ್ಲ ನಿನ್ನ ಹತ್ರ. ಆಯ್ತು, ನಾನು ಹೇಳ್ಲಿಲ್ವಾ ನೀನ್ ಹೋಗ್ತಿದ್ಯಲ್ಲ, ಅದೇ ಆರ್ಡರ್ ಮಾಡ್ಬಿಟ್ಟು ಹೋಗು, ಬರುತ್ತೊಂದ್ 2 ದಿನ ಹಂಗೆ ಅಡ್ಜಸ್ಟ್ ಮಾಡ್ಕೋಬಹುದು ಅಂದ್ರೆ ಅದು ಮಾಡಿಲ್ಲ ನೀನು. ನೀನ್ ಅವತ್ತು ಹೇಳ್ದೆ ಆರ್ಡರ್ ಮಾಡೋದು ಲೇಟ್ ಆಗತ್ತೆ, ಬೇಡ ಅಂದೆ. ಇಲ್ಲ, ನಾನು ಹೇಳಿದ್ದೀನಿ, ನಾನು ಯಾವತ್ತು ಬೇಡ ಅಂದಿಲ್ಲ. ನಾನು ಹೇಳಿದ್ದು ಎಷ್ಟ್ ದಿನ ಅಂತ ಇರ್ಬೇಕು ನಾನು ಹಂಗೆ. ಮತ್ತೆ ನಮ್ಮ ಸಮಾಚಾರ? ಲವ್ ಯು. ಈಗಾದ್ರೂ ಹೇಳು ಐ ಲವ್ ಯು ಮಮ್ಮ ಅಂತ. ಎಂತ ಹೇಳೋದು, ನೀನೇ ಹೋಗಿದ್ಯಾ ಅಂತ ಹೇಳೋದು. ನಾನು ಹೋಗಿದ್ದೀನಿ, ನಾನು ಇದ್ದಾಗ್ಲೂ ಏನ್ ಹೇಳೋದಿಲ್ಲ ತಾನೇ ನೀನು? ಬಂದಾಗ ಹೇಳೋಣ ಬಿಡು. ಈಗ್ಲೇ ಹೇಳು, ಏನಾಯ್ತದೆ? ಯಾಕೆ ಹೇಳು ಮಮ್ಮ ಐ ಲವ್ ಯು, ಐ ಮಿಸ್ ಯು. ಹೇಳೋದೇ ಇಲ್ಲಪ್ಪ. ಯು ಡೋಂಟ್ ಲವ್ ಮಿ ಬೇಬಿ. ಅದಕ್ಕೆ ನೀನ್ ಮಾಡೋದ ಬರೀ ನಾನೇ ಮಾಡ್ತೀನಿ. ನಾನು ಮಾಡ್ತಾ ಇದ್ದೀನಲ್ಲಮ್ಮ, ನಾನು ಈಗ ಜಸ್ಟ್ ಊರಿಂದ ಬಂದೆ ಚಿನ್ನ. ಬೆಳಗ್ಗೆ ನಾನೇ ಮಾಡಿದ್ನಲ್ಲ ಪುಟ. ಎಲ್ ಮಾಡಿದ್ದೆ? ಕನ್ಸಲ್ಲ? ಇಲ್ಲ, ನಾನು ಮೆಸೇಜ್ ಮಾಡ್ತಾ ಇದ್ದೆ, ಅಷ್ಟ್ರಲ್ಲಿ ನೀನು ಕಾಲ್ ಮಾಡಿದೆ. ಐ ರಿಮೈಂಡ್ ಯು ರೈಟ್, ಐ ಆಮ್ ಅಲೈವ್ ಅಂತ. ಸರಿ ಬಂಗಾರ, ಐ ಲವ್ ಯು. ಹುಷಾರು. ಏನಾದ್ರು ಬೇಕು ಅಂದ್ರೆ ತರಿಸ್ಕೊಂಡು ತಿನ್ನು ಪುಟ. ನೋಡೋಣ.
ಏನು ನಾಚ್ಕೋಬೇಡ, ನಿಂಗೇನು ಬೇಕಾ ತರಿಸ್ಕೊಂತೀನಿ. ಆಯ್ತಮ್ಮ, ನನ್ಗೆ ಯಾಕಮ್ಮ ಇಷ್ಟ ಇಲ್ಲಮ್ಮ ನನ್ಗೇನು. ಇಷ್ಟ ಮಾಡ್ಕೋಬೇಕು. ಯಾಕೆ ತಲೆ ತಿಂತ ನಂಗೆ, ಹೋಗು. ಸರಿ ಬಂಗಾರ, ಹುಷಾರು, ಓದ್ಕೋ. ಗೈಸ್ ನೋಡಿ, ಪಾಪ ನನ್ನ ಮಗ ಫಸ್ಟ್ ಆ್ಯಕ್ಚುಲಿ ನಾನು ಆನ್ ಮಾಡಿರಲಿಲ್ಲ, ಐ ಮೀನ್ ನಾನು ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ. ನೀನು ಇಲ್ದೇ ನನಗೆ ಆಗ್ತಾ ಇಲ್ಲಮ್ಮ, ಬಾರಮ್ಮ ಅಂತ ಹೇಳ್ತಾ ಇದ್ದ. ಸೊ ಐ ಥಾಟ್ ಲೈಕ್ ಕ್ಯಾಪ್ಚರ್ ಮಾಡೋಣ ನನ್ನ ಮಗನ ಫೀಲಿಂಗ್ಸ್ನ ಅಂತ. ಸೊ ಕ್ಯಾಪ್ಚರ್ ಮಾಡಿಬಿಟ್ಟೆ. ಈ ಡೋಂಟ್ ನೋ ಎಷ್ಟು ಮುದ್ದು ಅಲ್ಲ ನನ್ನ ಮಗ. ಹಿ ಮಿಸ್ಸಿಂಗ್ ಮಿ ಲಾಟ್ ಗೈಸ್, ಐ ಲವ್ ಹಿಮ್. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾನು ನಿಮಗೆ ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ಇವತ್ತು ಮೊಟ್ಟೆ ಸಾರು ಮಾಡ್ತೀನಿ ಅಂದಿದ್ದೆ, ಮಾಡಲಿಲ್ಲ. ನೋಡೋಣ, ರಾತ್ರಿ ಏನಾದರೂ ಮಾಡಿದ್ರೆ ಐ ವಿಲ್ ಪೋಸ್ಟ್ ಇಟ್. ಓಕೆ, ರೈಟ್ ನಾವು ಮಾಡಿಲ್ಲ, ಈಗ ಜಸ್ಟ್ ಬಂದೆ ಅಲ್ಲ, ಮಾಡೋಕ್ಕಾಗಿಲ್ಲ. ಮಾಡಿದ್ರೆ ರೆಸಿಪಿ ಪೋಸ್ಟ್ ಮಾಡ್ತೀನಿ. ಬಾಯ್ ಬಾಯ್.